ವಕ್ಫ್ ಕಾಯ್ದೆ ತಿದ್ದುಪಡಿ ವಿಚಾರ ದೇಶದಾದ್ಯಂತ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಮುಖಂಡನೊಬ್ಬ ಮಾತನಾಡುವಂಥ ಸಂದರ್ಭದಲ್ಲಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾನೆ. ಸಂಸತ್ ನಿಮ್ಮದಾದರೆ ಬೀದಿಗಳು ನಮ್ಮವು ಅಂತ ಹೇಳುವ ಮುಖಾಂತರ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ರಾಜ್ಯದಲ್ಲಿ ವಕ್ಫ್ ಸದ್ದು ಜೋರಾಗಿದೆ. ಅದು ಯಾವ ರೀತಿ ಅಂದ್ರೆ, ವಕ್ಫ್ ಅನ್ನೋ ಪದ ತಮ್ಮ ಕಿವಿಗಳಿಗೆ ಬಿದ್ದ ತಕ್ಷಣ ರೈತರು ಅಲರ್ಟ್ ಆಗ್ತಾರೆ. ಮಠ ಮಂದಿರಗಳು ಒಂದು ಕ್ಷಣ ಅನುಮಾನ ಪಡ್ತಿವೆ. ಶಾಲೆಗಳು ಮೈದಾನಗಳು ಕೂಡ ಒಂದು ಬಾರಿ ಕಂಗಾಲಾಗ್ತಾರೆ. ಅಷ್ಟರ ಮಟ್ಟಿಗೆ ಹವಾ ಸೃಷ್ಟಿಸಿದೆ ವಕ್ಫ್. ಕೆಲವು ದಿನಗಳ ಹಿಂದೆ ಇದೇ ವಕ್ಫ್ ಅನ್ನೋ ಹೆಸರು ಹಠಾತ್ತಾಗಿ ಪಹಣಿ ಪತ್ರಗಳಲ್ಲಿ ಕಾಣಿಸಿಕೊಂಡು ಅವಾಂತರ ಸೃಷ್ಟಿ ಮಾಡಿತ್ತು. ಅಷ್ಟೇ ಅಲ್ಲ, ನಿಮ್ಮ ಜಮೀನು ನಮ್ಮದು ಅಂತ ಎಷ್ಟೋ ಜನರಿಗೆ ನೋಟಿಸ್ ಕೂಡ ಹೋಗಿತ್ತು. ಆ ನೋಟಿಸ್ ನೋಡಿ ಎಲ್ಲ ಕಂಗಾಲಾಗಿದ್ರು. ಆ ನೋಟಿಸ್ನ ವಿರುದ್ಧ ದಂಗೆ ಎದ್ದಿದ್ರು. ಈ ದಂಗೆಗೆ ಬಿಜೆಪಿ ಸಾಥ್ ನೀಡ್ತು. ಇದೆಲ್ಲ ಆದ್ಮೇಲೆ ಎಚ್ಚೆತ್ತುಕೊಂಡ ಸರ್ಕಾರ ನೋಟಿಸ್ ವಾಪಸ್ ಪಡೆಯೋ ಭರವಸೆಯನ್ನ ನೀಡ್ತು. ಇಷ್ಟಾದ್ರೂ ಸರ್ಕಾರದ ಭರವಸೆಗಳ ಮೇಲೆ ಜನರಿಗೆ ನಂಬಿಕೆ ಬರ್ತಿಲ್ಲ. ಈ ಬೆನ್ನಲ್ಲೇ ಮತ್ತೊಂದು ವಿವಾದ ಶುರುವಾಗಿದೆ. ಸಂಸತ್ತು ನಿಮ್ಮದಾದ್ರೆ ಬೀದಿಗಳು ನಮ್ಮವು. ನಾವು ನ್ಯಾಯಾಲಯದ ಮಾತನ್ನ ಕೇಳೋದಿಲ್ಲ. ಎಸ್, ಇದೇ ವಿವಾದ ಈಗ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿದೆ. ಬೆಂಗಳೂರಿನಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಮಾತನಾಡಿರೋ ಮುಸ್ಲಿಂ ಮುಖಂಡ ಮೌಲಾನಾ ಅಬು ತಾಲಿಬ್ ರೆಹಮಾನಿ ಅನ್ನೋನು ನ್ಯಾಯಾಲಯದಲ್ಲಿ ಭಿಕ್ಷೆ ಬೇಡೋದಿಲ್ಲ, ಸಂಸತ್ ನಿಮ್ಮದಾದ್ರೆ ಬೀದಿಗಳು ನಮ್ಮವು ಅಂತ ವಿವಾದವನ್ನ ಸೃಷ್ಟಿಸಿದ್ದಾರೆ. ಈ ಮೂಲಕ ಕೇಂದ್ರ ಸರ್ಕಾರ ಮತ್ತು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರೋಕೆ ಯತ್ನಿಸ್ತಾ ಇರೋ ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಮೌಲಾನಾ ಅಬು ತಾಲಿಬ್ ರೆಹಮಾನಿ ಹೇಳಿರುವ ಈ ಮಾತುಗಳು ಸಾಕಷ್ಟು ವಿವಾದವನ್ನ ಹುಟ್ಟುಹಾಕ್ತಿವೆ. अगर लोकतंत्र पे शक्ति तंत्र का अहंकार चलेगा तो मैं भी अपने बुजुर्गों की जूतियों में बैठकर कह देना चाहता हूं कि हजरत, अब हम अदालत के दरवाजों पे भीख नहीं मांगेंगे. अब ये कह देंगे कि अगर संसद तुम्हारी है तो सड़क हमारी है. ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತ ಯೋಚನೆ ಮಾಡ್ತಿದೆ. ಈ ಮೂಲಕ ವಕ್ಫ್ನ ಪರಮಾಧಿಕಾರಕ್ಕೆ ಕಡಿವಾಣವನ್ನ ಹಾಕೋದಕ್ಕೆ ಮುಂದಾಗಿದೆ. ವಕ್ಫ್ ವಿಚಾರದಲ್ಲಿ ಆಮೂಲಾಗ್ರ ಬದಲಾವಣೆ ಮಾಡೋಕೆ ಮುಂದಾಗಿರೋದ್ರಿಂದ ಇದು ಸಾಮಾನ್ಯವಾಗಿಯೇ ವಕ್ಫ್ ಬೋರ್ಡ್ ಅನ್ನ ಕೆರಳಿಸಿದೆ. ಈಗ ನಡೆಯಲಿರೋ ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಮಾಡಿ ಅದನ್ನ ಜಾರಿಗೊಳಿಸೋ ಸಾಧ್ಯತೆ ಇರೋದ್ರಿಂದ ವಕ್ಫ್ ಕಂಗಾಲಾಗಿದೆ. ಸಾಕಷ್ಟು ಅಧಿಕಾರ ವಕ್ಫ್ನಿಂದ ಸರ್ಕಾರಕ್ಕೆ ವರ್ಗಾವಣೆಯಾಗೋ ಸಾಧ್ಯತೆ ಇರೋದ್ರಿಂದ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಬಾರದು ಅಂತ ಮುಸ್ಲಿಂ ಮುಖಂಡರು, ಅದರಲ್ಲೂ ವಕ್ಫ್ ಪರವಾಗಿರೋರು ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಭಾರಿ ಹೋರಾಟ ನಡೀತಾ ಇದೆ. ಇಂಥದ್ದೇ ಹೋರಾಟದ ಭಾಗವಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆದಿದ್ದು, ಅದೇ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಮುಸ್ಲಿಂ ಮುಖಂಡ ಮೌಲಾನಾ ಅಬು ತಾಲಿಬ್ ರೆಹಮಾನಿ ಈ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಮೌಲಾನಾ ಅಬು ಹೇಳಿಕೆ ವಿರುದ್ಧ ಕಿಡಿಕಾರಿದ ಬಿಜೆಪಿ. ಮೌಲಾನಾ ಅಬು ತಾಲಿಬ್ ರೆಹಮಾನಿ ವಿವಾದ ಜೋರಾಗ್ತಾ ಇದ್ದಂತೆ ರಾಜ್ಯ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಬಿಜೆಪಿ, ಮೌಲಾನಾ ಅಬು ನ್ಯಾಯಾಲಯದ ಮಾತನ್ನ ಕೇಳೋದಿಲ್ಲ, ಸಂಸತ್ತು ನಿಮ್ಮದಾದ್ರೆ ಬೀದಿಗಳು ನಮ್ಮದು ಅಂತಾರೆ. ಇದು ಜನರನ್ನ ದಂಗೆ ಏಳುವಂತೆ ಪ್ರಚೋದಿಸುವ ಮಾತು. ಸರ್ಕಾರದ ಅತಿಯಾದ ಓಲೈಕೆ ರಾಜಕಾರಣದ ಪರಿಣಾಮವಾಗಿಯೇ ಇವರೆಲ್ಲ ಈ ರೀತಿ ಮಾತಾಡ್ತಾ ಇದ್ದಾರೆ. ಬೆಂಗಳೂರಿನ ನೆಲದಲ್ಲೇ ನಿಂತು ಈ ರೀತಿ ಮಾತನಾಡಿರೋದು ಸಹಿಸಲು ಅಸಾಧ್ಯ. ಇದರ ಜೊತೆಗೆ ನಮ್ಮ ಭಾರತ ಸಂವಿಧಾನ ಕಾನೂನಿನ ವಿರುದ್ಧವೇ ದನಿ ಎತ್ತಿ, ದೇಶದ ಕಾನೂನಿನ ವಿರುದ್ಧವೇ ಮುಸ್ಲಿಮರನ್ನ ಎತ್ತಿಕಟ್ಟಲು ಹೊರಟವನ ಮಾತು ಕೇಳಿಸಿದ್ರು ಕಾಂಗ್ರೆಸ್ ಜಾಣ ಕಿವುಡು ಪ್ರದರ್ಶಿಸ್ತಾ ಇದೆ ಅಂತಲೂ ಕಿಡಿಕಾರಿದೆ. ಮೌಲಾನಾ ಅಬು ಸರ್ಕಾರದ ವಿರುದ್ಧ ಮಾತಾಡಿದ್ದಾರೆ. ಅದರ ಜೊತೆಗೆ ಸಮುದಾಯಗಳ ಮಧ್ಯೆ ಪ್ರಚೋದನೆ ಸೃಷ್ಟಿಯಾಗೋ ತರ ಮಾತನಾಡಿದ್ದಾರೆ ಅನ್ನೋದು ಸತ್ಯ. ಈಗಲಾದರೂ ಸರ್ಕಾರ ಯಾವುದಾದರೂ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ.